ಹಾಯ್ ಫ್ರೆಂಡ್ಸ್, ನಮಸ್ತೆ. ಬೆಳಗ್ಗೆನ ಲಾಗ್ ಮಾಡೋಕೆ ಸ್ಟಾರ್ಟ್ ಮಾಡೀನಿ. ಗುಡ್ ಮಾರ್ನಿಂಗ್ ಎಲ್ಲರಿಗೆ. ಬೆಳಗ್ಗೆ ಲಘುನ ಎದ್ದು ಅಷ್ಟೊಂದು ಕಸ ಹೊಡ್ಕೊಂಡು ನೆಲ ಒರೆಸ್ಕೊಂಡು ಫ್ರೆಶಪ್ ಆಗಿ ಜಳಕ ಮಾಡಿ ಬಂದೀಗ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡ್ತೇನೆ. ಇವತ್ತು ಶನಿವಾರ ಐತಿ, ಆಂಜನೇಯನ ಪೂಜೆ ಮಾಡಬೇಕು. ಇವತ್ತು ನಮ್ಮ ಮನೆಯೊಳಗೆ ಕಂಪಲ್ಸರಿ ಮಾಡ್ತೇವೆ. ಹಾಗೆ ನಾನು ಆಂಜನೇಯ ಶನಿವಾರಕ್ಕೊಮ್ಮೆ ಉಪವಾಸ ಮಾಡ್ತೇನೆ. ಪೂಜೆ ಮಾಡಿಕೊಂಡು ಆಮೇಲೆ ಇಲ್ಲೊಂದು ಆಂಜನೇಯನ ದೇವಸ್ಥಾನ ಐತೆ, ದೇವಸ್ಥಾನಕ್ಕೆ ಹೋಗಿ ಫ್ರೆಂಡ್ಸ್ ಈಗ ಪೂಜೆ ಮುಗೀತು. ಪೂಜೆ ಮುಗಿದ್ಮೇಲೆ ಕರ್ಪೂರ ಹಚ್ಚಿ ಹಿಂದ್ಗಡೆ ಬೆಳಗ್ಗೆ ದೇವ್ರಿಂದ ದೀಪ ಹಚ್ಚಿ ಪೂಜೆ ಮುಗೀತು. ಈಗ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ವಿ ನಿಮ್ಮ ಯಜಮಾನ್ರಿಗೆ. ಅವರೆಲ್ಲರೂ ಬೇಡ, ಈಗ ನಂಗೆ ಟಿಫನ್ ಮಾಡಿಕೊಡು, ಟಿಫನ್ ತಿಂದು ಆಮೇಲೆ ಹೋಗೋಣ ಅಂತಂದು ಹೇಳಿದರೆ, ಹೀಗಾಗಿ ಟಿಫನ್ ಮಾಡ್ಬೇಕು ಕೂಡ ಹೋಗ್ತೀನಿ. ಇವಾಗ ಟಿಫನ್ ಏನು ಮಾಡೋಣ ಅಂತ ಲಾಗ್ ಒಳಗೆ ಕಂಟಿನ್ಯೂ ಮಾಡ್ತೀನಿ, ಬರ್ರಿ. ನೋಡಿರಿ, ನಮ್ಮ ಸಮೂ ರೆಡಿಯಾಗಿ ಕುಂತಾಳಿಲ್ಲೇ. ಸಮೂ ಸ್ಮೈಲ್. ಈಗ ನಮ್ಮ ಮನೆಯವ್ರು ನಾಷ್ಟ ಮಾಡಿಕೊಟ್ಟು ನಾವು ಗುಡಿಗೆ ಹೋಗ್ತೇವೆ. ಗುಡಿಗೆ ಹೋಗಿ ಬಂದು ಆಮೇಲೆ ಮಧ್ಯಾಹ್ನ ಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೇವೆ. ನೋಡ್ರಿ, ಕೆಳಗೆ ಹೋಗಿ ಹಾಲಿನ ಗಾಡಿ ಬಂದಿತ್ತು, ಹಾಲು ತೊಗೊಂಡು ಬಂದೆ ನಮ್ಮ ಸಮ್ಮು. ನೋಡ್ರಿ, ಆ ಹಾಲು ಕಸಕ್ಕೆ ಪ್ಯಾಕೆಟ್ ಕೊಡಂದ್ರೆ ನಂಗೆ ಒಟ್ಟ ಕೊಡುವಾಳ, ತಾನು ಹಿಡ್ಕೊಂಡ ಕುಂತಾಳ. ಸಮ್ಮು ಕೊಡ, ಅದನ್ನು ಕೊಡ. ನೋಡ್ರಿ, ಈಗ ನೋಡ್ರಿ ಇವಲ್ಲಂತಾಳ, ಕೊಡ ಸಮ್ಮು, ನಂಗೆ ಪ್ಯಾಕೆಟ್ ಕೊಡೋದನ್ನ. ಕೊಡ. ನೋಡ್ರಿ, ಕೊಟ್ಟಂಗೆ ಮಾಡ್ತಾಳೆ ಮತ್ತು ಕಸ್ಕೋತಾಳೆ. ನೋಡ್ರಿ, ನಾನು ಚಹಾ ಮಾಡ್ಕೋಬೇಕು. ಇವತ್ತು ಶನಿವಾರ ಎಲ್ಲ ಚಹಾ ಅಷ್ಟೇ ಕುಡಿತೇನೆ ರೀ ನಾನು. ಹಾಲಿನ ಪ್ಯಾಕೆಟ್ ಕೊಡಾಕೊಲ್ಲಿಲ್ಲ ಅಂತ ನೋಡ್ರಿ ನಮ್ಮ ಸಮ್ಮು. ನಾವು ಆಗಲೇ ಹಾಲು ತೊಗೊಂಡಿದ್ದೆಲ್ಲ, ಹಾಲು ಕಾಯಕ್ಕಿಟ್ಟಿದ್ದೆ, ಹಾಲು ಕಾದಾವ. ಈಗ ನಾನು ಚಹಾ ಮಾಡ್ಕೋಬೇಕು. ಚಹಾ ಹೆಂಗೆ ಮಾಡ್ಕೋತೇನೆ ಅಂತ ನಿಮ್ಗೆ ಹೇಳ್ಕೊಡ್ತೇನೆ ಬರ್ರಿ. ಅದು ಬೆಲ್ಲದ ಚಹಾ ಮಾಡ್ಕೋತೇನೆ ನಾನು, ಸಕ್ಕರೆ ಚಹಾ ಕುಡಿಯಂಗಿಲ್ಲ. ನಾನು ಹೆಂಗೆ ಚಹಾ ಮಾಡ್ಕೋತೇನೆ ಅಂತ ನಿಮಗೂ ತೋರಿಸ್ಕೊಡ್ತೇನೆ ಬರ್ರಿ. ಈಗ ಒಂದು ಅರ್ಧ ಕಪ್ ನೀರು ಹಾಕತ್ತೀನಿ. ಅರ್ಧ ಕಪ್ ನೀರಿಗೆ ಒಂದು ಅರ್ಧ ಕಪ್ನಷ್ಟು ಹಾಲು ಹಾಕತ್ತೀನಿ. ನೋಡಿರಿ, ಇಲ್ಲಿ ಹಾಲು ಅದಾವ. ನೋಡಿರಿ, ಹಾಲು ಹಾಕತ್ತೀನಿ. ಈಗ ಫಸ್ಟಿಗೆ ನಾನು ಚಹಾ ಪುಡಿ ಹಾಕಿ ಅದು ನೀರು ಮತ್ತು ಹಾಲು ಇದೆಲ್ಲ ಸರಿಯಾಗಿ ಕುದಿಸ್ಕೊತೀನಿ. ಮತ್ತು ಚಹಾ ಪುಡಿ ಹಾಕ್ತೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋರಿ. ನಾನು 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡೀನಿ. ಹಿಂಗೆ ಚಹಾ ಮಾಡ್ಕೊಂಡು ಕುಡೀರಿ, ಮಸ್ತ್ ಆಗಿರ್ತೈತಿ. ನಾನು ಹಿಂಗೆ ಕುಡಿಯೋದೆ. ಶನಿವಾರಕ್ಕೊಮ್ಮೆ ನಾನು ಉಪವಾಸ ಇರ್ತೇನಲ್ಲ, ಅವತ್ತು 1 ಕಪ್ ಚಹಾ ಅಷ್ಟು ಕುಡಿತೇನೆ ಬೆಳಗ್ಗೆ. ಇದೇ ರೀತಿ ಚಹಾ ಮಾಡ್ಕೊಂಡು ಕುಡಿತೇನೆ ನಾನು ಅವಾಗ. ನೋಡಿರಿ, ಚಹಾ ಕುಡಿಯೋದೈತಿ. ನೋಡಿರಿ, ಹಿಂಗೆ ಚಹಾ ಕುದಿ ಬಂದಾಗ ನನಗೆ ಎಷ್ಟು ಬೇಕಲ್ಲ, ನೀವು ಎಷ್ಟು ಸ್ವೀಟ್ ಇದ್ರೆ ಅದ್ರ ಮೇಲೆ ಬೆಲ್ಲ ಹಾಕೋಬೇಕು. ನಾನು ನೋಡ್ರಿ ಈಗ ಬೆಲ್ಲ ಹಾಕೊಳ್ತೇನೆ ಚಾಕ. ನೋಡಿರಿ, ಇನ್ನೂ ಸ್ವಲ್ಪ ಹಾಕೋತೇನೆ. ನೋಡಿರಿ, ನನ್ನ ಮಗಳಾಕಿ ಸಮೂ. ನೋಡಿರಿ, ಚಹಾ ಹಿಂಗೆ ಸ್ವಲ್ಪ ಹೊತ್ತು ಬಾಯ್ಲ್ ಆಗಲಿ. ನೋಡಿರಿ, ಚಹಾ ಹಿಂಗೆ ಕುದಿಯತೈತಿ. ಈಗ ಸರ್ವ್ ಮಾಡೋಣ ಅಂತ ಬರ್ರಿ. ನೋಡಿರಿ, ಚಹಾ ಬಾಯ್ಲ್ ಆಯ್ತು. ಗ್ಯಾಸ್ ಆಫ್ ಮಾಡ್ಕೊಂಡು ಕಪ್ಪಿಗೆ ಚಹಾ ಹಾಕೊಳತ್ತೇನೆ. ಈಗ ನೋಡಿರಿ, ಹಿಂಗೆ ಚಹಾ ಆಗೈತಿ. ಕೆಲವೊಬ್ರು ಹೇಳ್ತಾರೆ ಬೆಲ್ಲ ಹಾಲೊಳಗೆ ಹಾಕಿದ್ರೆ ಬೆಲ್ಲ ಹೊಡಿತೈತೆ ಅಂತಾರೆ. ಆದರೆ ನೋಡಿರಿ, ನಾವು ಹಿಂಗೆ ಚಹಾ ಮಾಡೀವಿ, ಒಂದು ಸ್ವಲ್ಪ ಹೊಡೆದಿಲ್ಲ. ಎಷ್ಟು ಮಸ್ತ್ ಬಂದೈತೆ ನೋಡಿರಿ ಚಹಾ, ಸೂಪರಾಗಿ. ಆಗಲೇ ನಾನು ಹೇಳ್ದಂಗೆ ಟಿಫನ್ ಮಾಡ್ಕೊಡ್ಬೇಕು ನಮ್ಮ ಯಜಮಾನ್ರಿಗೆ ಅಂತಂದು ಅದನ್ನೆಲ್ಲ ಏನು ಮಾಡ್ಬೇಕಂತಂದ್ರೆ, ಇವತ್ತು ನಾನು ಪ್ಲ್ಯಾನ್ ಮಾಡ್ಕೊಂಡು ಆಲೂ ಪರೋಟ ಮಾಡಿದ್ರಂತಂದು ಅದೇ ಆಲೂ ಪರೋಟಾನ ನಿಮ್ಗೆ ಎಲ್ಲರಿಗೆ ರೆಸಿಪಿ ಒಳಗೆ ತೋರಿಸಿರತ್ತಂತಂದು ತೋರ್ಸಕತ್ತೆ ನೋಡಿರಿ. ಈಗ ನೋಡೋಂಬರ್ರಿ, ಆಲೂ ಪರೋಟಾಗೆ ಏನೇನು ಹಾಕಿ ಮಾಡ್ಬೇಕು ಅಂತಂದು ತೋರಿಸ್ಕೊಡ್ತಾನೆ ಬರ್ರಿ. ನಾನು ಮೊದಲೇದಾಗಿ ಆಲೂ ಪರೋಟಾಗೆ ಏನು ಮಾಡ್ಕೊಂಡೇನೆ ಅಂದರೆ, ಚಪಾತಿ ಹಿಟ್ಟನ್ನ ಮೃದುವಾಗಿ ಹದವಾಗಿ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾದಿಟ್ಕೊಂಡೇನಿ. ಮತ್ತು ನೋಡ್ರಿ, ಚಪಾತಿ ಹಿಟ್ಟನ್ನ ನಾದಿಟ್ಕೊಂಡೇನಿ. ಮತ್ತು ಈ ಕಡೆ ಒಂದು ಕಡೆ ಆಲೂಗಡ್ಡಿನ ಕುದಿಸ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡಿ ಅದಕ್ಕೆ ಕಟ್ ಮಾಡಿದಂಥ ಉಳ್ಳಾಗಡ್ಡಿ ಮತ್ತು ಒಂದು 4 ಮೆಣಸಿನ್ಕಾಯಿ ಹಾಕಿಟ್ಕೊಂಡೇನಿ. ಅದಕ್ಕೆ ಮತ್ತು ರುಚಿ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಲರ್ಗೆ ಅರ್ಶಿಣ ಪುಡಿ ಹಾಕ್ಕೊಳ್ಳೋಣ. ನೋಡಿರಿ, ಒಂದು ಸ್ವಲ್ಪ ನಾನು ಅರ್ಶಿಣ ಪುಡಿ ಹಾಕ್ಕೊಳತ್ತೇನೆ. ಮತ್ತು ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪು ಹಾಕ್ಕೊಳತ್ತೇನೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋರಿ. ನಮ್ಮ ಮನೆಯೊಳಗೆ ಕೊತ್ತಂಬರಿ ಖಾಲಿ ಆಗೈತಿ, ಹಿಂಗಾಗಿ ಕೊತ್ತಂಬರಿ ನಿಮ್ಮ ಮನೆಯೊಳಗಿದ್ರೆ ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಹಾಕ್ಕೋರಿ. ಹಾಕ್ಕೊಂಡು ಇದನ್ನು ಮಸಾಲೆ ಅಷ್ಟನ್ನು ಇನ್ನೊಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೊತ ಬರ್ರಿ. ನೋಡಿರಿ, ಆಲೂಗಡ್ಡೆ ಅಷ್ಟು ಮಸಾಲ ಮಿಕ್ಸ್ ಆಗೈತಿ. ಈಗ ಇನ್ನೂ ನಮ್ಮ ಮನೆಯವರು ಬಂದಿಲ್ಲ. ಸ್ವಲ್ಪ ಇಲ್ಲಿ ಹೊರಗೆ ಹೋಗಿ ಬರ್ತೇನೆ, ಬಂದು ನಾಷ್ಟ ಮಾಡ್ತೇನೆ ಅಂತೇಳಿ ಹೋಗ್ಯಾರ, ಇನ್ನೂ ಬಂದಿಲ್ಲ. ಅವ್ರು ಬಂದ ತಕ್ಷಣ ಬಿಸಿ ಆಲೂ ಪರೋಟಾನ ಮಾಡ್ಕೊಡ್ತೇನಂತ. ಅದನ್ನು ಈ ಗೋಧಿ ಹಿಟ್ಟೇನು ನಾದಿಟ್ಕೊಂಡಿವಲ್ಲ ಅದ್ರೊಳಗೆ ತುಂಬಿ ಲಟ್ಟಿಸ್ಕೋಬೇಕಲ್ಲ, ಲತ್ತಿಗುಣಿಯಲ್ಲಿ ಲಟ್ಟಿಸ್ಕೊಂಡು ನಾವು ಹೆಂಗೆ ಚಪಾತಿ ಬೇಯಿಸ್ಕೊತೀವಲ್ಲ ಅದೇ ರೀತಿ ನಾವು ಬೇಯಿಸ್ಕೋಬೇಕು. ಮಸ್ತ್ ಬರ್ತಾವೆ. ಹೆಂಗೆ ಮಾಡೋದಂತ ಅದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ಈಗ ನಮ್ಮ ಮನೆಯವ್ರು ಬಂದಮೇಲೆ ನಾನು ನಿಮಗೆ ಅದನ್ನು ಕಂಟಿನ್ಯೂ ಲಾಗ್ ಮಾಡ್ತೇನೆ.
ನಾವು ವಿಡಿಯೋನ ಈಗ ಹೊಸದಾಗಿ ಸ್ಟಾರ್ಟ್ ಮಾಡೀವಿ ಯೂಟ್ಯೂಬ್ನ. ಅದಕ್ಕೆ ಸ್ವಲ್ಪ ವಿಡಿಯೋ ಮುಂದೆ ಮಾತಾಡೋಕೆ ನಮ್ಗೆ ಒಂಚೂರು ಭಯ ಅನ್ಸಾತೈತಿ. ನಾವು ಏನೋ ಸ್ವಲ್ಪ ತಪ್ಪು ಮಾತಾಡಿದ್ರೆ ನಮ್ಗೆ ನಮ್ಮ ತಪ್ಪು ಹೆಂಗೆ ಎದ್ರಲ್ಲಿ ತಪ್ಪು ಮಾತಾಡತ್ತೀವಿ ಅಂತ ಸ್ವಲ್ಪ ತಿದ್ಕೊಳ್ಳೋಕೆ ಸ್ವಲ್ಪ ನಮ್ಗೆ ಸಪೋರ್ಟ್ ಮಾಡಿರಿ. ನೀವು ನಮ್ಗೆ ಸಪೋರ್ಟ್ ಮಾಡ್ಕೊತ ಹೊಂಟ್ರೆ ನಾವು ಹಿಂಗೆ ವಿಡಿಯೋನ ಇನ್ನೂ ಚಲೋ ಹಾಕೋತ ಹೋಗ್ತೇವೆ. ನಾವು ನಮ್ದು ಲಾಗ್ನ ಇಂಪ್ರೂವ್ ಮಾಡ್ಕೊತಾನೆ ಹಂಗೆ ಹೋಗ್ತೇವೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೇನೆ ಅಂತ. ನೋಡಿ ಇಲ್ಲೊಂದು ಗ್ಯಾಸ್ ಆನ್ ಮಾಡಿಟ್ಕೊಂಡು ಒಂದು ಒಲೆ ಮೇಲೆ ಒಂದು ತವಾ ಇಟ್ಕೊಂಡೀನಿ. ತವಾ ಕಾಯಬೇಕು ಸರಿಯಾಗಿ. ಇಲ್ಲಿ ನಾನು ಹೋಳಿಗೆ ರೀತಿ ಒಳಗೆ ನಾವು ಮನೆಯೊಳಗೆ ಹೆಂಗೆ ಹೋಳಿಗೆ ತುಂಬ್ಕೋತೇವಲ್ಲ ಹಂಗೆ ಈ ಪರೋಟಾನ ತುಂಬ್ಕೋಬೇಕು ಮಸಾಲೆನ. ಅದು ಚಪಾತಿ ಹಿಟ್ಟೊಳಗೆ. ಈಗ ನಾವು ಮನೆಯೊಳಗೆ ಹೋಳ್ಗಿನ ಹಿಟ್ಟು ಹಚ್ಚಿ ಲಟ್ಟಿಸ್ತಾರೆ ಒಬ್ಬೊಬ್ಬರ. ನಾನು ಕೈಲೇ ತಡ್ತೀನಿ, ಯಾಕಂದ್ರೆ ನಾನು ಮೆತ್ತಗೆ ಭಾಳ ಐತಿದ್ದೆ. ಲಟ್ಸಿದ್ರೆ ಸ್ವಲ್ಪ ಹರಿತಾವ, ಹೀಗಾಗಿ ಕೈಲೇ ಹಿಂಗೆ ಸರಿಯಾಗಿ ತಟ್ಕೋಬೇಕು. ನಾನು ಹಿಂಗೆ ನೋಡ್ರಿ ಹಿಂಗೆ ತಟ್ಕೊಳ್ತೇನೆ. ನಿಮ್ಗೆ ಹೆಂಗೆ ಅನುಕೂಲ ಆಕೈತಿ ನೀವು ಹಂಗೆ ಮಾಡ್ಕೊರಿ ನೋಡಿರಿ. ಹಿಂಗೆ ತಟ್ಕೊಳ್ತೇನೆ ನಾನು. ಸಾವಕಾಶ ತಟ್ಕೋಬೇಕು, ಮಸಾಲೆ ಹೊರಗೆ ಬೀಳಬಾರ್ದು. ಮಸಾಲೆ ಹೊರಗೆ ಬರ್ಲಂಗೆ ಸಾವಕಾಶ ತಟ್ಕೋಬೇಕು. ನೋಡಿರಿ ಇಲ್ಲಿ ತವಾ ಕಾದೈತಿ. ತವಾ ಕಾದಿದ್ದಕ್ಕೆ ನಾವು ಇಲ್ಲಿ ನೋಡಿರಿ ಎಣ್ಣೆ ಹಚ್ಕೊಳ್ತೇನೆ ತವಕ್ಕೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಚ್ಕೋರಿ. ನೋಡಿರಿ ಈ ರೀತಿ ಎಣ್ಣೆ ಹಚ್ಕೊಂಡು ಆದಮೇಲೆ ನಾವು ಆಗಲೇ ಏನು ತಟ್ಟಿಟ್ಕೊಂಡಿವಲ್ಲ ಪರೋಟ, ಆ ಪರೋಟಾನ ಹಾಕ್ಕೊಳ್ಳೋಣಂತ. ನೋಡಿರಿ ಮೇಲೆ ಒಂದು ಸ್ವಲ್ಪ ಪರೋಟಕ್ಕೆ ಎಣ್ಣೆ ಹಚ್ಕೊಳ್ತೇನೆ. ಈ ರೀತಿ ಸರಿಯಾಗಿ ಮೇಲೆ ಒಂದು ಸ್ವಲ್ಪ ಪರೋಟಕ್ಕೆ ಎಣ್ಣೆ ಹಚ್ಕೊರಿ. ನೋಡಿ ಎಣ್ಣೆ ಹಚ್ಕೊಂಡು ಈಗ ಒಂದು ಸೈಡ್ ಚಂದಂಗೆ ಬೇಯಬೇಕು. ಬೇಯ್ದಿಂದಕ್ಕೆ ಹೊಳಸಿ ಹಾಕ್ಕೊಳ್ಳೋಣಂತ. ಈಗ ನೋಡಿರಿ ನಾನೀಗ ಹೊಳಸಿ ಹಾಕ್ಕೊಳ್ತೇನೆ, ಕೈಯಿಂದನೇ ಹೊಳಸಿ ಹಾಕ್ಕೊಳ್ತೇನೆ. ನೋಡಿರಿ ಒಂದು ಸೈಡ್ ಚೆನ್ನಾಗಿ ಬಂದೈತಿ ನೋಡಿರಿ. ಹೀಗಾಗಿ ಮತ್ತೊಂದು ಸೈಡ್ ಹೊಳಸಿ ಹಾಕ್ಕೊಂಡೇನಿ. ಇತ್ತಾಗ ಮತ್ತೊಂದು ಪರೋಟಾನ ತಟ್ಕೊಂಬರೋಣ ಬರ್ರಿ. ನೋಡಿರಿ ಅದೇ ರೀತಿ ಪರೋಟಾನ ತಟ್ಟಾಕತ್ತೇವೆ ನಾವು. ನಿಮ್ಗೆ ಬೇಕಂದ್ರೆ ಲತ್ತಿಗುನಿಲೆ ಲಟ್ಟಿಸ್ಕೊರಿ. ನಾನು ಸ್ವಲ್ಪ ಹಿಟ್ಟು ಸ್ಮೂತಾಗಿ ನಾದ್ಕೊಂಡು ನಾನು ಪರೋಟ ಸ್ಮೂತಾಗಿ ಬರ್ತಾವಂತಂದು. ನಿಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊರಿ, ನಡೀತೈತಿ, ಹಾಗೇನಿಲ್ಲ. ನೋಡಿರಿ ಪರೋಟ ಹೆಂಗೆ ಅದಾವಂತ ನೀವು ಒಂದು ಸಲ ಟ್ರೈ ಮಾಡಿರಿ. ನಾವಂತೂ ನಾಷ್ಟಕ್ಕೆ ಒಂದೊಂದು ದಿನ ಇದ್ದೇ ಮಾಡ್ಕೊಂಡಿರ್ತೇನೆ. ಯಾಕಂದ್ರೆ ನಮ್ಮ ಮನೆಯವ್ರು ಮಧ್ಯಾಹ್ನ ಊಟಕ್ಕೆ ಒಂದೊಂದು ಸಲ ಬರ್ತಾರೆ, ಬರೋಂಗಿಲ್ಲ. ಇದು ಮಾಡಿಕೊಟ್ಬಿಟ್ರೆ ಹೊಟ್ಟೆ ಫುಲ್ ಆಗುತ್ತೆ. ಡೈಲಿ ಮಾಡೋಂಗಿಲ್ಲ, ಯಾವಾಗಾರ ಒಂದು ಸಲ ಅಷ್ಟು ಮಾಡ್ತೀನಿ. ಇದೇ ರೀತಿ ನಾನು ನಿಮ್ಗೆ ದಿನ ಒಂದೊಂದು ರೆಸಿಪಿನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನೋಡ್ರಿ ಇಲ್ಲಿ ಪರೋಟ ಸರಿಯಾಗಿ ಬಂದೈತಿ. ಹಸಿ ಬಿಸಿ ಇರ್ಲಂಗೆ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಬಂದೈತಿ. ಇದನ್ನೀಗ ಒಂದು ಪ್ಲೇಟಿಗೆ ತಗೊಳ್ಳೋಣಂತ. ಹೆಂಗೆ ಬಂದೈತಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ನೋಡಿರಿ ಈಗ ಒಂದು ಪರೋಟ ಬೇಯಿಸೇನಿ. ಈಗ ಎರಡನೇ ಪರೋಟ ತೋರಿಸ್ಕೊಡ್ತಾನೆ ಹೆಂಗೆ ಮಾಡೋದಂತಂದು. ತವಕ್ಕೆ ಮತ್ತೊಂದು ಸಲ ಎಣ್ಣೆ ಹಚ್ಕೊಂಡೆ. ಇದು ತಟ್ಟಿಟ್ಕೊಂಡಿದ್ದೆಲ್ಲ ಪರೋಟ ಈ ರೀತಿ ತಟ್ಟಿದ್ನಲ್ಲ, ಈ ಪರೋಟನ ಮತ್ತೊಂದು ಸಲ ತವಿಗೆ ಹಾಕೊಳ್ಳೋಣ. ಈಗ ನೋಡಿರಿ ಇನ್ನೊಂದು ಪರೋಟ ತವಿಗೆ ಹಾಕ್ಕೊಂಡೆ. ಮತ್ತು ಈಗ ಸರಿಯಾಗಿ ಎಲ್ಲ ಕಡೆ ಎಣ್ಣೆ ಹಚ್ಕೊಳ್ಳೋಣಂತ. ಹಾಂ ದೀದಿ. ನೋಡಿರಿ ಪರೋಟ ಬೇಯದತ್ತಿ. ಅಲ್ಲ ಮನೆ ಮುಂದೆ ಒಬ್ಬಾಕಿ ಹಿಂದಿದಾಕಿ ಅಕ್ಕ ಬಂದಿದ್ಲ. ನೋಡಿರಿ ಈ ರೀತಿ ಪರೋಟಕ್ಕೆ ಎಣ್ಣೆ ಸವರ್ಕೊರಿ ಸರಿಯಾಗಿ. ಇದನ್ನು ಮೊಸರು ಜೊತೆ ತಿನ್ನಿರಿ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಕೆಂಪು ಖಾರ ಇರೋದಲ್ಲ, ಕೆಂಪು ಖಾರ ಜೊತೆನೂ ಸರ್ವ್ ಮಾಡ್ಕೋಬೋದು. ನಾವು ಮಾತ್ರ ಇದನ್ನು ಕಂಪಲ್ಸರಿ ಕೋಸಂಬರಿ ಜೊತೆನ ಸರ್ವ್ ಮಾಡ್ಕೋತೇವೆ, ಕೋಸಂಬರಿ ಜೊತೆನ ತಿಂತೇವೆ. ಪರೋಟ ಹೆಂಗೆ ಬಂದಾವಂತ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ನೋಡಿರಿ ಲಾಸ್ಟಿಗೆ ಈಗ ಪರೋಟ ರೆಡಿ ಆದವು. ಅವನ್ನ ಸರ್ವ್ ಮಾಡತ್ತೇನೆ. ನಮ್ಮ ಮನೆಯವ್ರು ಬಂದ್ರೆ ಈಗ ಅವ್ರಿಗೆ ಊಟಕ್ಕೆ ಕೊಡತ್ತೇನೆ. ಆಗಲೇ ನಾಷ್ಟ ಅಂತ ಹೇಳಿದ್ದೆ, ಆದರೆ ಟೈಮಿಗೆ 11:30 ಆಯ್ತು. ಊಟ ನಾಷ್ಟ ಎರಡು ಕೂಡ ಆಕೈತಿ. ಈಗ ಅವ್ರದ್ದು ಲೇಟಾಗಿ ಬಂದರೆ ಹಿಂಗಾಗಿ. ಹಾಯ್, ನಮ್ಮ ಮನೆಯವ್ರು ನಾಷ್ಟ ಮಾಡತ್ತಾರೆ ನೋಡ್ರಿ. ಈಗ ಫ್ರೆಂಡ್ಸ್ ಬನ್ನಿ, ಎಲ್ಲರೂ ನಾಷ್ಟ ಮಾಡಿ ಬನ್ನಿ. ಆಲೂ ಪರೋಟ ಮಾಡಿದ್ದಾಳೆ, ಸೂಪರ್ ಆಗಿದ್ದಾವೆ. ನಾನು ನಾಷ್ಟಕ್ಕೆ ಮಾಡಂತ ಹೇಳಿದ್ದೆ, ಒಂದು ಸ್ವಲ್ಪ ಹೊರಗೂ ಇದ್ದೆ, ಲೇಟಾಗಿದ್ದು ಬರೋದು. ಆಲೂ ಪರೋಟ ಮಾಡಿದ್ದಾಳೆ, ದಹಿ ಆಲೂ ಪರೋಟ ಮೊಸರು ಜೊತೆ ಆಲೂ ಪರೋಟ ಸರ್ವ್ ಮಾಡ್ಕೊತಾರ. ಬನ್ನಿ ಎಲ್ಲರೂ. ಸೂಪರ್ ಟೇಸ್ಟ್. ಓಕೆ, ಈಗ ನಾಷ್ಟ ಮಾಡಿದ್ದಕ್ಕೆ ನಾವು ದೇವ್ರಿಗೆ ಹೋಗ್ತೇವೆ. ಹನುಮಪ್ಪನ ಗುಡಿಗೆ ಹೋಗಿದ್ದಕ್ಕೆ ಲಾಗ್ ಕಂಟಿನ್ಯೂ ಮಾಡ್ತೇವೆ. ಇಲ್ಲಿ ಹೈದ್ರಾಬಾದೊಳಗಿರುವಂತಹ ಆಂಜನೇಯನ ದೇವಸ್ಥಾನ ಹೆಂಗೈತೆ ಅಂತ ನಿಮಗೂ ತೋರಿಸ್ತೇವೆ. ಆಂಜನೇಯನ ದೇವಸ್ಥಾನ ನೋಡಿದಾದ್ಮೇಲೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ.
ಬಾಗಿಲ್ಲ ಇದ್ರೊಳಗೆ ಹೋಗ್ಬೇಕ್ರಿ. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ನೋಡ್ರಿ ಇಲ್ಲಿ ಆಂಜನೇಯ ದೇವಸ್ಥಾನದಾಗ ಸಿಕ್ಕಾಪಟ್ಟಿ ರಶ್ ಇತ್ತು. ಹಿಂಗಾಗಿ ನಾವು ಜಾಸ್ತಿ ಹೊತ್ತು ನಿಂದಿರ್ಲಿಲ್ಲ ಅಲ್ಲಿ. ಬಡ ಬಡ ಮನೆ ಕಡೆ ಬಂದುಬಿಟ್ಟಿವಿ. ಬಿಸಿಲೊಂದು ಸಿಕ್ಕಾಪಟ್ಟಿ ಇತ್ತು. ಪ್ರಸಾದ ಅಷ್ಟು ತೊಗೊಂಡು ಮನೆ ಕಡೆ ಬಂದುಬಿಟ್ಟಿವಿ. ನೋಡ್ರಿ ಅಲ್ಲಿ ನಮ್ಗೆ ಪ್ರಸಾದ ಕೊಟ್ರೆ, ಪುಳಿಯೋಗರೆ ಕೊಟ್ರೆ, ಮತ್ತು ಕಡಲೆಕಾಳು ಜಿಲೇಬಿ ಕೊಟ್ರೆ. ಪ್ರಸಾದ ಅಂತೂ ಸೂಪರ್ ಟೇಸ್ಟಿಯಾಗಿ ಮಸ್ತಾಗಿತ್ತು ನೋಡ್ರಿ. ದೇವಸ್ಥಾನದಿಂದ ಬಂದು ಮಲ್ಕೊಂಡಿದ್ವಿ. ಆಮೇಲೆ 5 ಗಂಟೆ ಆಗಿತ್ತು. ಎದ್ದು ಅಷ್ಟು ಮನೆ ಕಸ ಹೊಡ್ಕೊಂಡು ಸ್ವಲ್ಪ ಬಾಂಡೆ ತಿಕ್ಕೊಂಡು ಸುಸ್ತಾಗಿತ್ತಲ್ಲ. ಹಿಂಗಾಗಿ ಬಂದ ತಕ್ಷಣ ಮಲ್ಕೊಂಡಿದ್ವಿ. ಸ್ವಲ್ಪ ಅರ್ಬಿ ಹೋಗಿ ಹಾಕಿ ಈಗ ಫ್ರೆಶಪ್ ಆಗಿ ದೇವ್ರ ಮುಂದೆ ದೀಪ ಹಚ್ಚಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕು ನೋಡಿ. ಈಗ ಟೈಮ್ ಬಂದುಬಿಟ್ಟು 7:30 ಆಗೈತಿ. ಈಗ ಅಡುಗೆ ಮಾಡಿದಾದ್ಮೇಲೆ ಏನು ಇವತ್ತು ಊಟಕ್ಕೆ ಏನು ಮಾಡಿವಿ ಅಂತ ತೋರಿಸಿಲ್ಲ, ಅವನ್ನ ಮುಗಿಸ್ತೇವೆ. ಓಕೆ, ಈಗ ಎಗ್ ಕರಿ ಹಾಗೂ ರಾಗಿ ರೊಟ್ಟಿಯಿಂದ ಇವತ್ತು ಟೈಮ್ 9:30 ಆಗೈತಿ. ಈಗ ಊಟ ಮಾಡ್ಬೇಕು. ಈಗಿನ ಲಾಗ್ ಮುಗಿಸ್ತೇವೆ. ಓಕೆ, ಗುಡ್ ನೈಟ್.